ಶುಭಾಶಯಗಳು. ಜಗದ್ಗುರು ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳು, ಶ್ರೀ ಹಂಪಿ ಹೇಮಕೂಟ ತಮ್ಮ ಮಕ್ಕಳಿಗೆ ಮತ್ತು ಪ್ರೋತ್ಸಾಹಿಸಲು ಬ್ಯಾಂಕಿನ ಪರವಾಗಿ ಬಂದಂತಹ ತಮ್ಮೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ನೇಕಾರಿಕೆಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಬಡತನದ ರೇಖೆಯಲ್ಲಿರುವಂತಹ ಕುಟುಂಬಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥ ಖಂಡಿತವಾಗಿ ನೇಕಾರಿಕೆಗೆ ಬೇಕಾಗಿರುವಂತಹ ಇವತ್ತೊಂದು ದಿವಸ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಇವತ್ತೊಂದು ದಿವಸ ನಾವು ತೆಗೆದುಕೊಂಡು ನಮ್ಮ ನೇಕಾರಿಕೆಗೆ ಆಗುತ್ತಾ ಇರುವಂತಹ ಕಷ್ಟದ ದಿನಗಳಲ್ಲಿ 0% 1% ಶೇಕಡ ದರದಲ್ಲಿ ಏನು ನಮ್ಮ ಸರ್ಕಾರದ ರಿಯಾಯಿತಿ ಅನುದಾನಗಳಿದ್ದಾವೆ ಅದನ್ನು ಬಳಸಿಸ್ಕೊಂಡು ಇವತ್ತೊಂದು ದಿವಸ ನಮ್ಮ ನೇಕಾರರಿಗೆ ಮತ್ತೇನಾದರೂ ಇವತ್ತು ಕೊಡ್ತಾ ಇದ್ರೆ, ಆ ಸೌಲಭ್ಯಗಳನ್ನು ಕೊಡ್ತಾ ಇದ್ರೆ ಅದು ದಿ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ನಿಮ್ಮ ವಿದ್ಯೆ ಜೊತೆಯಲ್ಲಿ ಸಾಮಾಜಿಕವಾದಂತಹ ಕಳಕಳಿಯನ್ನ ಇದನ್ನ ತೋರಿಸುತ್ತೆ. ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಒಂದು ಧೀಮಂತವಾದಂತಹ ಉತ್ಕೃಷ್ಟವಾದಂತಹ ದಾರಿ ದೀಪ ಇವತ್ತೊಂದು ದಿವಸ ಏನಾರು ಆಗಬೇಕಾಗಿದ್ರೆ ನೀವು ಮಕ್ಕಳಿರುವಂಥವರು ತಂದೆ ತಾಯಿಗೆ ತೋರಿಸುವಂತಹ ಗೌರವ. ನಾರಾಯಣಿ ನಮೋಸ್ತುತೆ. ತಾಯಿ ಶಂಕರಿಯಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ 60 ವರ್ಷಗಳ ಹಿಂದೆ ಬ್ಯಾಂಕ್ ಆಗುವಂಥ ಕಾಲದಲ್ಲಿ ನಮ್ಮ ಈ ದೇವಾಂಗ ಸಮಾಜ, ನೇಕಾರ ಸಮಾಜದಲ್ಲಿ ನೇಕಾರ ಬದುಕು ಉತ್ಕೃಷ್ಟವಾಗಬೇಕು, ನೇಕಾರಿಗೆ ಉದ್ಯೋಗ ಆಗುವಂಥದ್ದು ಶಾಶ್ವತವಾಗಿ ಉಳಿಬೇಕು, ನೇಕಾರ ಬಂಧುಗಳು ಈ ಜಗತ್ತಿನಲ್ಲಿ ಬದುಕಬೇಕು ಅಂತೇಳಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಪ್ರಾಮಾಣಿಕವಾಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ಹಾಗೂ ಪ್ರಾಮಾಣಿಕವಾಗಿರ್ತಕ್ಕಂಥ ಗ್ರಾಹಕರು ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರದ ಸಂದರ್ಭ ನಿಮ್ಮೆಲ್ಲರಿಗೂ ಸಹ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ಕಾರ್ಯಕ್ರಮದ ನಿಮ್ಮ ಒಳಿತಿಗಾಗಿ, ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡೋಕ್ಕೆ ನಿಮ್ಮ ತಂದೆ ತಾಯಿಗಳು ತಮ್ಮ ಶ್ರಮವನ್ನು ಹಾಕ್ತಾ ಇರ್ತಾರೆ, ಪ್ರತಿನಿತ್ಯವೂ ಸುಡ್ತಾ ಇರುತ್ತೆ. ಸೊ ಹಾಗಾಗಿ ಆ ಸುಡುವ ರಕ್ತಕ್ಕೆ ನಿಮ್ಮ ಪರ್ಯಾಯವಾದಂತಹ ಲೇಪನ ಏನಂತ ಹೇಳಿದ್ರೆ, ನೀವು ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಉದ್ಯೋಗಕ್ಕೆ ಹತ್ತಿ ಅಥವಾ ಒಳ್ಳೆ ಬಿಸ್ನೆಸ್ ಮನ್ಗಳಾಗಿ, ಒಳ್ಳೆ ಸೈಂಟಿಸ್ಟ್ಗಳಾಗಿ, ಒಳ್ಳೊಳ್ಳೆ ಪದವಿಗಳನ್ನು ಹೊಂದಿದಾಗ ನನ್ನ ಮಗಳು ಸೆಟ್ಲಾಗಿ, ನನ್ನ ಮಗ ಸೆಟ್ಲಾದ, ಅದೇ ನಿಜವಾದ ಲೇಪನ, ಅದೇ ನಿಜವಾದ ಔಷಧ. ಅಷ್ಟು ದಿವಸ ತಂದೆ ತಾಯಿಗಳು ರಕ್ತ ಸುಟ್ಕೊಂಡಿದ್ದಕ್ಕೆ ಸಾರ್ಥಕವಾದಂತಹ ಒಂದು ನೆಮ್ಮದಿಯ ಬದುಕು ನೀವು ಕೊಟ್ಟ ಹಾಗಾಗತ್ತೆ. ಬಹಳ ಶ್ರಮ ಪಡಬೇಕು, ದುಷ್ಟ ಚಟಗಳಿಗೆ ಬಲಿಯಾಗಬಾರ್ದು. ಅದನ್ನೆಲ್ಲವನ್ನೂ ಕೂಡ ಇತಿಮಿತಿಲಿ ಇಟ್ಕೊಂಡು ಮಕ್ಕಳು ಯೋಚನೆ ಮಾಡಿ, ಮೊದಲು ನಾನು ಮಾಡಬೇಕಾಗಿರೋದು ನನ್ನ ಹೆತ್ತವರಿಗೆ ನೆಮ್ಮದಿಯನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು ಆಸ್ತಿ ಆಗಬೇಕು. ಅದು ನಮ್ಮ ಕುಲದ ಒಂದು ಸಮಾಜ ಅನ್ನುವ ಗುಂಪಿಗೆ ನೀವು ಆಸ್ತಿ ಆಗಬೇಕು. ಸ್ಟೇಟ್ ಬ್ಯಾಂಕಿನ ಪುರಸ್ಕಾರ ಇರಬಹುದು, ಇವೆಲ್ಲವೂ ನಿಮಗೆ ಸಲ್ಲೋದೇನಕ್ಕೆ ಅಂದರೆ ನೀವೆಲ್ಲರೂ ಪ್ರಯತ್ನವಾದಿಗಳಾಗಿದ್ದೀರಿ. ಮೇಲೆ ನಮಗೆ ವಿಶ್ವಾಸ ಬಂದಿದೆ, ಮುಂದೆ ನೀವೇನೋ ಆಗ್ತೀರಿ ಅಂತ ಹೇಳಿ ಈ ಸಮುದಾಯದ ಸಂಘ ಸಂಸ್ಥೆಗಳು ಕೂಡ ನಿಮ್ಮ ಕಡೆ ಕಣ್ಣನ್ನು ಹಾಯಿಸಿದೆ. ಸೈಂಟಿಫಿಕಲಿ, ಟೆಕ್ನಿಕಲಿ ಏನಾರ ಸಾಧ್ಯತೆ ಅನ್ನುವಂಥದ್ದನ್ನು ನೀವು ಪ್ರಯತ್ನ ಮಾಡಿದಿರಿ ಅಂತ. ದೇವಾಂಗ ಸಮುದಾಯ ಅಥವಾ ನೇಕಾರ ಸಮುದಾಯ ಸಾಂಪ್ರದಾಯಿಕವಾಗಿರುವಂಥ ವೃತ್ತಿಗಳನ್ನು ಮಾಡ್ತಾ ಇದ್ದಂತಹ ಎಲ್ಲ ಸಮುದಾಯಗಳು ಕೂಡ ಇವತ್ತು ಬಹಳ ತೀವ್ರವಾಗಿರುವಂಥ ಬಿಕ್ಕಟ್ಟನ್ನು ಅನುಭವಿಸ್ತಾ ಇದ್ದಾವೆ. ಟ್ವೆಲ್ತ್ ಅಂತ ಏನು ಕರಿತೀವಿ, ಅಷ್ಟಕ್ಕೆ ಬರೋ ಹೊತ್ತಿಗಾಗಲೇ 95% ಮಕ್ಕಳು ಸ್ಕಿಲ್ಲಲ್ಲಿ ಅವರು ಜಗತ್ತಿಗೆ ಬೇಕಾಗಿರುವಂಥ ಒಂದು ಪರಿಣತಿಯನ್ನು, ನೈಪುಣ್ಯತೆಯನ್ನು ಪಡೆದು ಹೊರಗಡೆ ಬರ್ತಾರೆ. ಹಾಗಾಗಿ 85% ಮಕ್ಕಳು ಅವರು ಜಗತ್ತೇನು ಡಿಮಾಂಡ್ ಮಾಡ್ತಾ ಇದೆ ಅದನ್ನು ಪೂರೈಸೋದಕ್ಕೆ ತಯಾರಾಗ್ತಿದ್ದಾರೆ. ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕು. ನಾವು ಸಂಕುಚಿತರಾಗಿ ಕೂತು ಬಿಟ್ರೆ ಜಗತ್ತು ಹಿಂದಕ್ಕೆ ಹಾಕಿ ಹೊರಟೋಗುತ್ತೆ. ಅದ್ರ ಹಿಂದೆ ಒಂದು ಮಾರ್ಕೆಟಿನ ಡ್ರೈವಿಂಗ್ ಫೋರ್ಸ್ ಕೆಲಸ ಮಾಡ್ತಿರ್ತದೆ ಯಾವಾಗಲೂ ಕೂಡ. ವಿಚಿತ್ರತೆಯ ಕಡೆಗೆ ವ್ಯಕ್ತಿತ್ವವನ್ನು ತಗೊಂಡು ಹೋಗ್ತಾ ಇದೆ ಮಾರ್ಕೆಟ್. ಪರ್ಸನಲ್ ಡಿಸ್ಟ್ರಕ್ಷನ್ ಕಡೆಗೆ ಹೋಗ್ತಾ ಇದೆ. ಪೇರೆಂಟ್ಸ್ ಮತ್ತು ಮಕ್ಕಳು ಪ್ರವಾಹದ ವಿರುದ್ಧ
ಈಜಾಡ್ತಾ ಇರೋದು ನಾವು, ಸುಲಭ ಅಲ್ಲ ಇದು ಅಂತ. ನಾವು ಎಲ್ಲವೂ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನವರು ಮತ್ತು ಅವರೆಲ್ಲ ತಂಡದವರು ಇಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಜನ ಇಲ್ಲಿದ್ದೀರಿ. ಕನ್ನಡ ರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಎರಡೂ ಕಾರ್ಯಕ್ರಮಗಳು ಇದ್ದಾವೆ. ಇದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಕೂಡ ಇದು. ಆಶಿಸ್ತೀನಿ ಈ ಥರದ ಕೃತಜ್ಞತೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿ ಕ್ಯಾನ್ ಗಿವ್ ಟು ಅವರ್ ಪೇರೆಂಟ್ಸ್ ಇಸ್ ಅವ್ರು ನೆಮ್ಮದಿಯಾಗಿರೋದು ಮಾಡೋದು. ಮಕ್ಕಳು ಸೆಟ್ಲ್ ಆಗಿದ್ದಾರೆ ಅಂದಾಗ ಎಥಿಕಲ್ಲ ಅಲ್ವಾ, ಮಾರಲ್ಲ ಅಲ್ವಾ, ಲಾನ ಬ್ರೇಕ್ ಮಾಡಬಾರ್ದು ಯಾವತ್ತು. ರೂಲ್ಸ್ ಅಲ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ಚಿಕ್ಕದ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ, ನಮ್ಮ ದೊಡ್ಡ ಗೋಲ್ ಏನಿರುತ್ತಲ್ಲ ಅದು ಯಾವಾಗಲೂ ದೂರ ಆಗ್ತಾನೇ ಹೋಗ್ತಾ ಇರುತ್ತೆ. ಬಾಡಿ ನಮ್ಮ ಮೈಂಡೇ ಬ್ರಿಡ್ಜ್. ನಮ್ಮ ಮೈಂಡಲ್ಲಿ ಬ್ಯಾರಿಯರ್ ಹೊಡ್ಕೊಂಡ್ರೆ ನಮ್ಮ ಬಾಡಿ ವಿಲ್ ಆಲ್ವೇಸ್ ಕೋಆಪರೇಟ್. ಮೂಲ ಉದ್ದೇಶ ಏನಿರಬೇಕು ಅಂದರೆ ಅದರಲ್ಲಿ ಎಕ್ಸಲೆನ್ಸ್ ರೀಚ್ ಆಗಬೇಕು. As a students, your aim should be to reach excellence in any subject. Supportive to your parents, be understanding to your parents' struggle. Ultimately, you succeeding in life is the only goal of your parents, not only yours. Thank you. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಕನ್ನಡ ರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಟೌನ್ ಹಾಲ್ನಲ್ಲಿ ಏರ್ಪಾಡು ಮಾಡಿದ್ದೀವಿ. ಇದು ನಾವು ಸುಮಾರು 20 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮದು ಇದು ಮುಖ್ಯ ಉದ್ದೇಶ ಏನಂದರೆ ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳುಗಳನ್ನ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವ ಒಂದು ಸದಸ್ಯರ ಮಕ್ಕಳು SSLC ಇರ್ಬೋದು, PUC ಇರ್ಬೋದು, ಅಥವಾ ಪದವಿಗಳಿರ್ಬೋದು, ಅದರಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳನ್ನ ನಾವು ಕರೆದು ಇದನ್ನು ಮುಂದಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಮ್ಮ ಬ್ಯಾಂಕು 1963ರಲ್ಲಿ ಸಮಾಜದ ಎಲ್ಲ ವರ್ಗದ ಜನರಿಗೂ ಸಹ ನಾವು ಬ್ಯಾಂಕಿಂಗ್ ಸೇವೆನ ಒದಗಿಸ್ತಾ ಬರ್ತಾ ಇದ್ದೀವಿ. ಈಗ ನಮ್ಮಲ್ಲೂ ಸಹ ಇತರೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಏನು ಸೇವೆಗಳು ಕೊಡ್ತಾ ಇದ್ದಾರೆ, ಅದೇ ರೀತಿ ನಾವೂ ಸಹ ಒಂದು ಮಟ್ಟಕ್ಕೆ ಸೇವೆ ಕೊಡೋದಕ್ಕೆ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ. ಇದೇ ನಿಟ್ಟಲ್ಲಿ ನಾವು ಇವಾಗ ನಮ್ಮ ಸದಸ್ಯರುಗಳಿಗೆ, ಖಾತೆದಾರರುಗಳಿಗೆ ATM ಸೌಲಭ್ಯ ಕೊಡ್ತಾ ಇದ್ದೀವಿ, ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಕೊಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿವಸಗಳಲ್ಲಿ ನಾವು ಅವ್ರಿಗೆ UPI ಸಿಸ್ಟಮ್ ಕೊಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಅದು ಅತಿ ಶೀಘ್ರದಲ್ಲೇ ಆಗ್ತದೆ. ಈಗ 31/3/2024ಕ್ಕೆ ನಮ್ಮ ಬ್ಯಾಂಕಿನ ಒಟ್ಟಾರೆ ಠೇವಣಿಗಳು ಸುಮಾರು 360 ಕೋಟಿ ಇದೆ. ಮತ್ತು ಸಾಲ ಮತ್ತು ಮುಂಗಡಗಳು ಒಂದು 202 ಕೋಟಿ ಅಷ್ಟಿದೆ. ನಮ್ಮದು ನಿಧಿಗಳು, ನಮ್ಮದೇ ಸ್ವಂತ ನಿಧಿಗಳು ಸುಮಾರು 42 ಕೋಟಿ ಅಷ್ಟಿದೆ. ಮತ್ತು 5% ಕಡಿಮೆ ಇದೆ. 4.2% ಇತ್ತು. ಆದರೆ ನೆಟ್ NPA ಬಂದು ನಾವು 0 ಮೇಂಟೈನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಯೋಜನೆಗಳು ಹಾಕ್ಕೊಂಡು ನಮ್ಮ ಬ್ಯಾಂಕ್ನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ಕೆಲಸ ಮಾಡ್ತೀವಿ. ಪ್ರತಿಭಾ ಪುರಸ್ಕಾರದಲ್ಲಿ ಸುಮಾರು 325ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದೀವಿ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳು ಸಹ ಭಾಗವಹಿಸಿ ನಮಗೆಲ್ಲ ಆಶೀರ್ವಚನ ಕೊಟ್ಟಿದ್ದಾರೆ. ಇದು ನಮ್ಮ ಸುಯೋಗ ಅಂತಲೇ ಹೇಳ್ಕೋಬೇಕಾಗುತ್ತೆ. ನಾವು ಬ್ಯಾಂಕಿನ ಸರ್ವೋತ್ತಮ ಬೆಳವಣಿಗೆಗೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಎಲ್ಲರೂ ಸೇರಿಕೊಂಡು ಇವತ್ತೊಂದು ದಿವಸ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕನ್ನಡ ರಾಜ್ಯೋತ್ಸವ ಜೊತೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಮಾಡ್ಕೊಂಡು ಬರ್ತಾ ಇರೋದು ನಿಜಕ್ಕೂ ನಮ್ಮ ಬ್ಯಾಂಕಿಗೆ ಶ್ರೇಯಸ್ಸನ್ನು ತರುವಂತಹ ವಿಚಾರ. ಸೊ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರದ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸೂಚಿಸೋದಕ್ಕೆ ನಾನು ಪ್ರಯತ್ನ. ಧನ್ಯವಾದಗಳು. ಥ್ಯಾಂಕ್ ಯು.